ರಾಮ ಜನ್ಮಭೂಮಿಯಲ್ಲಿ ಪಬ್ಲಿಕ್ ಟಿವಿ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನ ಕೂಡ ಕೊಡ್ತಾ ಹೋಗ್ತಾ ಇದೆ. ಹೇಗಿದೆ, ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ ರಾಮೋತ್ಸವಕ್ಕೆ ಅಂತ ಹೇಳಿ. ಸೊ ಶ್ರೀರಾಮೋತ್ಸವ ಸಂಭ್ರಮ ಈಗ ಜೋರಾಗಿದೆ. ಕೋಟಿ ಕೋಟಿ ಕಂಗಳಿಂದ ಅಯೋಧ್ಯೆಯ ಭವ್ಯ ಮತ್ತು ದಿವ್ಯ ಚಿತ್ರಣವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ರಾಮನೂರಿನಿಂದ, ರಾಮ ಜನ್ಮ ಪಡೆದಂತಹ ಜಾಗದಿಂದ ಕೋಟಿ ಕೋಟಿ ಕಂಗಳು ಅಯೋಧ್ಯೆಯ ಭವ್ಯ ಮತ್ತು ದಿವ್ಯ ಚಿತ್ರಣವನ್ನ ನೋಡೋಕೆ ಕಾದು ನಿಂತಿವೆ. ಅದರ ಸಂಪೂರ್ಣವಾದಂಥ ಚಿತ್ರಣವನ್ನ ನಿಮ್ಮ ಪಬ್ಲಿಕ್ ಟಿವಿ ನಿಮಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಮಂದಿರಕ್ಕೆ ಸಂಪರ್ಕಿಸುವ ರಾಮ್ಪಥ್ನಲ್ಲಿ ನಾವಿದ್ದೀವಿ. ರಾಮ್ಪಥ್ ರಸ್ತೆಯು ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ನೀವು ಗಮನಿಸಬಹುದು ಯಾವ ರೀತಿಯಾದಂತಹ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಅಯೋಧ್ಯೆ ಆರಂಭದಿಂದಲೂ ಕೂಡ ಹೇಗೆ ತಯಾರಿಗಳು ನಡೆದಿದ್ದಾವೆ, ಸಿದ್ಧತೆಗಳು ನಡೆದಿದ್ದಾವೆ, ಅಲಂಕಾರಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನ ತಿಳಿಸಿದ್ವಿ. ಈಗ ಮಂದಿರಕ್ಕೆ ತೆರಳುವಂತಹ ರಸ್ತೆಯ ಉದ್ದಕ್ಕೂ ಕೂಡ ಇದೇ ರೀತಿಯಾದಂತಹ ಹೂವಿನ ಡೆಕೋರೇಷನ್ಗಳನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಒಂದೊಂದು ಕಡೆಯೂ ಕೂಡ ಒಂದೊಂದು ರೀತಿಯಾದಂತಹ ವಿಶಿಷ್ಟವಾದಂತಹ ವಿನ್ಯಾಸಗಳಲ್ಲಿ ಹೂವಿನ ಅಲಂಕಾರವನ್ನ ಮಾಡಿರುವಂಥದ್ದನ್ನ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ನಾವೀಗ ಇಲ್ಲಿ ವಿಶೇಷವಾದಂಥ ಅಲಂಕಾರವನ್ನು ಕೂಡ ನೋಡ್ಬೋದು, ಯಾವ ರೀತಿಯಾಗಿ ಮಾಡಲಾಗಿದೆ ಹೂಗಳನ್ನು ಬಳಸಿ ಅನ್ನುವಂಥದ್ದನ್ನ. ಇದೇ ರೀತಿಯಾದಂತಹ ವಿಶಿಷ್ಟವಾದಂತಹ ಡಿಸೈನ್ಗಳನ್ನು ಬೇರೆ ಬೇರೆ ಕಡೆಗೂ ಕೂಡ ನೋಡ್ತಾ ಹೋಗ್ಬೋದು. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕೂಡ ಇದೇ ರೀತಿಯಾದಂಥ ಹೂವಿನ ಅಲಂಕಾರವನ್ನು ನಾವು ನೋಡ್ತಾ ಹೋಗ್ಬೋದು. ಅದರ ಜೊತೆಗೆ ಇಲ್ಲೂ ಕೂಡ ಮೇಲ್ಭಾಗದಲ್ಲಿ ಗಮನಿಸ್ಬೋದು, ಇಲ್ಲೂ ಕೂಡ ಹೂವಿನ ತೋರಣಗಳನ್ನು ಕೂಡ ಕಟ್ಟುವಂತಹ ಕೆಲಸವನ್ನು ಮಾಡಲಾಗಿರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯ ದೇವಸ್ಥಾನವನ್ನು ತಲುಪುವವರೆಗೂ ಕೂಡ, ರಾಮ ಮಂದಿರವನ್ನು ತಲುಪುವವರೆಗೂ ಕೂಡ ಇದೇ ರೀತಿಯಾದಂತಹ ವಿಶಿಷ್ಟವಾದಂತಹ ಹೂವಿನ ಅಲಂಕಾರಗಳನ್ನು ನೀವು ಎಲ್ಲ ಜಾಗದಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಬೇರೆ ಬೇರೆ ಭಾಗಗಳಿಂದ ಹೂವುಗಳನ್ನು ತರಿಸಿ ಇಲ್ಲಿ ಅಲಂಕಾರ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ರಾಮ್ಪಥ್ ದೃಶ್ಯಗಳು ಇದಾದರೆ ರಾಮ ಮಂದಿರದ ಮುಂದೆ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ರಾಮನೂರಿನಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಪ್ರತಿಯೊಂದು ಕೂಡ ಜಾಗದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. ಒಂದು 2-3 ವರ್ಷಗಳ ಹಿಂದೆ ಹೋಗಿದ್ರೆ ಅಯೋಧ್ಯೆ ಹೇಗಿತ್ತು, ಈಗ ಅಯೋಧ್ಯೆ ಹೇಗಾಗಿದೆ ಅನ್ನೋದನ್ನ ವಿವರಿಸೋದು ಬಹಳ ಸುಲಭ. ಗೊತ್ತಾಗ್ಬಿಡುತ್ತೆ ಏನು ಬದಲಾವಣೆಗಳಾಗಿದೆ ಅಂತ ಹೇಳಿ. ಅಯೋಧ್ಯೆ ಆಗ ನೋಡೋದಕ್ಕೂ ಈಗ ನೋಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದನ್ನ ಬಹಳ ಜನ ಹೇಳ್ತಾರೆ. ನಾವು ಹೋದಂಥ ಸಂದರ್ಭದಲ್ಲಿ ಅಯೋಧ್ಯೆ ಒಂದು ಹಾಳು ಊರು ಥರ ಇದ್ದಿದ್ದು. ಒಂದೆಲ್ಲೋ ದೇವಸ್ಥಾನ, ಅಲ್ಲೊಂದು ಇಲ್ಲೊಂದು ಮನೆ, ಅಲ್ಲೊಂದು ಇಲ್ಲೊಂದು ಅಂಗಡಿ, ಒಂದು ಸಿಟಿ ಸೆಂಟ್ರಲ್ ಒಂದಿಷ್ಟು ಅಂಗಡಿಗಳು ಕಾಣಿಸ್ಕೊಳ್ಳೋದು. ಅದನ್ನು ಬಿಟ್ಟರೆ ಇನ್ನೇನೂ ಇರಲಿಲ್ಲ. ಯಾವ್ದು ಊರಿಗೆ ಬಂದಿದ್ದೀವಿ ಅನಿಸ್ತಾ ಇತ್ತಲ್ಲಿ. ರಾಮ ಮಂದಿರದ ಮುಂಭಾಗದಲ್ಲಿ ಇದ್ದೀವಿ. ರಾಮ ಮಂದಿರಕ್ಕೆ ತೆರಳುವಂತಹ ರಾಮ ಕಾರಿಡಾರ್ ಏನಿದೆ ಅದರ ಮುಂಭಾಗದಲ್ಲಿ ಕೂಡ ಇದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಕೆಲಸಗಳು ಕೂಡ ನಡೀತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಆರಂಭದಲ್ಲಿ ಈಗಾಗಲೇ ಸಾಕಷ್ಟು ಕೆಲಸಗಳಾಗಿದ್ದಾವೆ, ಇಲ್ಲೂ ಕೂಡ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂದಿರದ ಒಳಗಡೆ ಪ್ರವೇಶ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಮುಖ್ಯ ರಸ್ತೆಯನ್ನು ಮಾತ್ರ ಈಗ ಏನು ಅಂದವಾಗಿ ಕಾಣಿಸುವಂತ ನಿಟ್ಟಿನಲ್ಲಿ ಡಿಸೈನ್ಗಳನ್ನು ಮಾಡಲಾಗ್ತಾ ಇರುವಂಥದ್ದು, ಹೂವಿನ ಮಾಲೆಗಳನ್ನು ಹಾಕ್ತಾ ಇರುವಂಥದ್ದು ನೀವು ಇಲ್ಲೂ ಕೂಡ ಗಮನಿಸಬಹುದು. ಇದೇ ಮಾರ್ಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೋಡ್ ಶೋ ಅನ್ನ ಮುಂದುವರಿಸ್ತಾರೆ. ಹೀಗಾಗಿ ಇಲ್ಲಿಯವರೆಗೂ ಕೂಡ ಸದ್ಯಕ್ಕೆ ಹೂವಿನ ಅಲಂಕಾರವನ್ನು ಕೂಡ ಮಾಡಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ಅಯೋಧ್ಯೆ ಈಗ ಮದುವಣಗಿತ್ತಿಯಂತೆ ತಯಾರಾಗ್ತಾ ಇರುವಂಥದ್ದು. ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರುವಿಕೆಗಾಗಿ ಇಡೀ ಅಯೋಧ್ಯೆಯ ಜನರು ಕೂಡ ಕಾಯ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಅತ್ಯಾಧುನಿಕ ವಿಮಾನ ನಿಲ್ದಾಣ ಮತ್ತೆ ಹೈಟೆಕ್ ಟರ್ಮಿನಲ್ ಇರುವಂತಹ ರೈಲ್ವೆ ನಿಲ್ದಾಣವನ್ನು ಕೂಡ ಈಗ ಉದ್ಘಾಟನೆ ಮಾಡಲಿದ್ದಾರೆ. ಹೀಗಾಗಿ ಅಯೋಧ್ಯೆಯ ಜನರು ಕೂಡ ಸಾಕಷ್ಟು ಕಾತುರರಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ಇಡುಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ. ಸೊ ರಾಮನೂರಿನಿಂದ ನಿಮಗೆ ಆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ನಾಳೆಗೆ ಅಲ್ಲಿ ಅಯೋಧ್ಯೆ ವಿಮಾನ ನಿಲ್ದಾಣ ಕೂಡ ಉದ್ಘಾಟನೆ ಆಗುತ್ತೆ. ಅದಕ್ಕೆ ವಾಲ್ಮೀಕಿ ಅಂತ ಹೆಸರಿಡ್ತಾ ಇದ್ದಾರೆ. ಕಾರಣ ರಾಮಾಯಣದ ಕರ್ತು ಯಾರು ಅಂತಂದರೆ ವಾಲ್ಮೀಕಿ. ಸೊ ಹಾಗಾಗಿ ವಿಮಾನ ನಿಲ್ದಾಣಕ್ಕೆ ಹೆಸರನ್ನು ಇಡ್ತಾ ಇರೋದೇ ವಾಲ್ಮೀಕಿ ಅಂತ ಹೇಳಿ, ವಾಲ್ಮೀಕಿ ವಿಮಾನ ನಿಲ್ದಾಣ ಅಂತ ಹೇಳಿ. ಎಷ್ಟು ಅದ್ಭುತ ಅಲ್ವಾ?